ಪ್ಯಾನ್ ಇಂಡಿಯಾ ಸ್ಟಾರ್ ನಟಿಯ ಒಂದು ಸ್ಟೋರಿ ಫ್ರೀಡಂ ಟಿವಿಗೆ ಸಿಕ್ಕಿದೆ. ನಟಿಯ ಸ್ಫೋಟಕ ಸುದ್ದಿ, ಭಾರಿ ಆತಂಕಕ್ಕೆ ಸಿಲುಕಿದ್ದಾರಾ ಸ್ಟಾರ್ ನಟಿ. ತಾನೇ ಮಾಡಿದ ತಪ್ಪಿನಿಂದಾಗಿ ಆತಂಕದಲ್ಲೇ ಓಡಾಟ, ತಮ್ಮ ಮೇಲೆ ದಾಳಿಯಾಗುವ ಭೀತಿಯಲ್ಲಿದ್ದಾರಾ ನಟಿ. ಹಾಗಾದ್ರೆ ಯಾರು ಆ ನಟಿ? ಆ ನಟಿಗೆ ದಾಳಿಯ ಆತಂಕ ಯಾಕೆ? ಏನು ತಪ್ಪು ಮಾಡಿದ್ರು ದಾಳಿ ಮಾಡುವಂತಹ ತಪ್ಪು? ಹಾಗಾದ್ರೆ ಆ ಖ್ಯಾತ ನಟಿ ಯಾರು? ನೀವು ನಿಜಕ್ಕೂ ಕೂಡ ಶಾಕ್ ಆಗ್ತೀರಿ ಆ ನಟಿಯ ಹೆಸರು ಕೇಳಿದ್ರೆ. ತಾನೇ ಮಾಡಿದ ತಪ್ಪಿನಿಂದಾಗಿ ಆತಂಕದಲ್ಲೇ ಓಡಾಡ್ತಿದ್ದಾರಂತೆ. ಹಾಗಾದ್ರೆ ಯಾರು ಆಕೆ? ತಮ್ಮ ಮೇಲೆ ದಾಳಿಯಾಗುವ ಭೀತಿಯಲ್ಲಿದ್ದಾರಂತೆ. ಹಾಗಾದ್ರೆ ಆ ನಟಿ ಯಾರು? ಆ ನಟಿಗೆ ಯಾಕೆ ದಾಳಿ ಆಗಬೇಕು ಮತ್ತು ಯಾಕೆ ಆ ನಟಿ ಆತಂಕದಲ್ಲಿದ್ದಾರೆ? ಫ್ರೀಡಂ ಟಿವಿಗೆ ಸಿಕ್ಕಿದೆ ಅವರ ವಿಚಾರವಾಗಿ ಒಂದಷ್ಟು ಮಾಹಿತಿ. ಭಾರಿ ಆತಂಕಕ್ಕೆ ಸಿಲುಕಿದ್ದಾರಾ ಸ್ಟಾರ್ ನಟಿ? ಹಾಗಾದ್ರೆ ಯಾರು ಆ ನಟಿ? ಹೈದರಾಬಾದ್ ರಶ್ಮಿಕಾಗೆ ಅಸಲಿಗೆ ಆಗಿದ್ದಾದ್ರೂ ಏನು? ತಾವೇ ಮಾಡಿದ ತಪ್ಪು ಶ್ರೀವಲ್ಲಿಯನ್ನ ಕಾಡುತ್ತಿದೆಯಾ? ಕನ್ನಡಿಗರ ಕೆಂಗಣ್ಣಿಗೆ ಗುರಿಯಾಗಿದ್ದ ಕಿರಿಕ್ ಹುಡುಗಿಗೆ ಆಗಿದ್ದೇನು? ರಶ್ಮಿಕಾಗೆ ಸೂಕ್ತ ಭದ್ರತೆ ಕೋರಿದ್ದೇಕೆ ಕೊಡವ ಕೌನ್ಸಿಲ್? ನಟಿಗೆ ಸೂಕ್ತ ರಕ್ಷಣೆಗೆ ಕೋರಿರುವಂತಹ ಕೊಡವ ನ್ಯಾಷನಲ್ ಕೌನ್ಸಿಲ್. ಈ ನ್ಯಾಷನಲ್ ಕ್ರಶ್ ರಶ್ಮಿಕಾ ಮಂದಣ್ಣ ಇದ್ದಾರಲ್ಲ, ಮೊನ್ನೆ ಒಂದು ಸಂದರ್ಶನದಲ್ಲಿ ನಾನು ಹೈದರಾಬಾದ್ನಲ್ಲೇ ಹುಟ್ಟಿರುವಂತಹ ಹುಡುಗಿ ಅಂತ ಹೇಳಿದ್ರು. ಹುಟ್ಟಿದ್ದು ನೋಡಿದ್ರೆ ಕರ್ನಾಟಕದ ಹೃದಯ ಭಾಗ ಕೊಡಗಿನ ಕೂರ್ಗ್ನಲ್ಲಿ, ಹೇಳ್ಕತ್ತಿರೋದು ಹೈದರಾಬಾದ್ನಲ್ಲಿ ಅಂತ. ಕನ್ನಡದ ನೆಲ, ಜಲ, ಭಾಷೆ, ಭೂಮಿ, ಆಹಾರ ತಿಂದು ಬೆಳೆದ ಒಂದು ಕನ್ನಡತಿಗೆ ನಾನು ಪಕ್ಕಾ ಕನ್ನಡಿಗ ಅಥವಾ ನಾನು ಕನ್ನಡತಿ ಅಂತ ಹೇಳೋದಕ್ಕೆ ಹೆಮ್ಮೆ ಪಡಬೇಕು. ಅಂಥದ್ರಲ್ಲಿ ಅದು ಯಾವುದೋ ಹೈದರಾಬಾದ್ನವಳು ಅಂತ ಹೇಳಿಕೊಳ್ಳೋದ್ರಲ್ಲಿ ಹೆಮ್ಮೆ ಪಟ್ಕೊಂಡಿದ್ಲು ಈ ಹುಡುಗಿ. ತಾವು ಕರ್ನಾಟಕದ ಮನೆಮಗಳಾದರೂ ಹೈದರಾಬಾದಿ ಎಂದಿದ್ದರು. ಏನು ದರ್ಪಾನು, ಏನು ದಾರ್ಷ್ಟ್ಯ ಅದು! ಹೈದರಾಬಾದ್ ರಶ್ಮಿಕಾಗೆ ಅಸಲಿಗೆ ಆಗಿದ್ದಾದ್ರೆ ಏನು ಗೊತ್ತಾ? ಇದ್ರ ಹಿಂದೆಯೂ ಕೂಡ ಪ್ರೆಸ್ ಮೀಟ್ನಲ್ಲಿ ಪರಭಾಷೆಯ ನಟರೆಲ್ಲ ಕೂತಿದ್ರು. ಅವರೆಲ್ಲ ಏನೋ ತಡಕಾಡಿಸ್ಕೊಂಡಾದ್ರೂ ಕನ್ನಡ ಮಾತಾಡ್ತವ್ರೆ. ಈ ಎಮ್ಮನ ನಾಲ್ಗೆಲ್ಲಿ ಕನ್ನಡನೂ ಇಲ್ಲ. ಆ ಪರಭಾಷೆಯ ನಟರು ಹೆಂಗ ತಡಕಾಡಿಸ್ಕೊಂಡಾದ್ರೂ ಕನ್ನಡ ಕನ್ನಡ ಅಂತವ್ರೆ. ಇವರು ಬಾಯಿ ಮುಂದೆ ಮೈಕ್ ಇಟ್ಟರೆ ಐ ಡೋಂಟ್ ನೋ ಕನ್ನಡ ಅಂತ ಹೇಳ್ತಿದ್ದಾರೆ. ಅಂದರೆ ಈ ಕನ್ನಡ ಏನೋ ಅನ್ಯ ಗ್ರಹದಿಂದ ಉದುರು ಬಿದ್ದಿದ್ದು ನನಗೆ ಗೊತ್ತೇ ಇಲ್ಲ ಅನ್ನೋ ಥರ ಗಾಬರಿ ಈ ಅಮ್ಮನಿಗೆ. ಸೊ ಈ ಎಲ್ಲ ಪ್ರಹಸನಗಳ ಮಧ್ಯೆ ಈಕೆಗೆ ಈಗ ಭಯ ಕಾಡ್ತಿದೆ. ನಟಿಗೆ ಸೂಕ್ತ ರಕ್ಷಣೆ ಕೋರಿರುವಂತಹ ಕೊಡವ ನ್ಯಾಷನಲ್ ಕೌನ್ಸಿಲ್ ಹೈದರಾಬಾದ್ನವರು ಹಾಕಬೇಕಿತ್ತು ರಕ್ಷಣೆಗೆ ಭದ್ರತೆ ಬೇಕು ಅಂತ. ಹೀಗೆ ಕರ್ನಾಟಕದ ಕೊಡವ ಇದು ರಕ್ಷಣೆ ಕೋರಿ ಸರ್ಕಾರಕ್ಕೆ ಈಗ ಮನವಿ ಮಾಡ್ಕೊಂಡಿದ್ದಾರೆ. ರಶ್ಮಿಕಾ ಟೀಕಾಕಾರರ ವಿರುದ್ಧ ನಾಚಪ್ಪ ಫುಲ್ ಗರಂ ಆಗಿದ್ದಾರೆ. ರಶ್ಮಿಕಾ ಭಾರತೀಯ ಚಿತ್ರರಂಗದ ಅಪಾರ ಸಂಪತ್ತು ಅಂತ ಹೇಳ್ಕೊಂಡವರಂತೆ. ಕಠಿಣ ಪರಿಶ್ರಮದಿಂದ ಅವರು ಎತ್ತರಕ್ಕೆ ಬೆಳೆದಿದ್ದಾರೆ. ಅವರ ಕಲಾ ಪ್ರತಿಭೆ ಅರಿಯದವರಿಂದ ವಿನಾಕಾರಣ ಟೀಕೆ. ಕನ್ನಡ ಚಿತ್ರರಂಗವನ್ನ ಆಳಿ ಕನ್ನಡ ಚಿತ್ರರಂಗದಲ್ಲಿ ಮೇರು ನಟಿ, ಮೇರು ನಟ ಅಂತ ಕರೆಸಿಕೊಂಡ ಡಾಕ್ಟರ್ ರಾಜ್ಕುಮಾರ್, ನಟಿ ಮಂಜುಳಾ, ಕಲ್ಪನಾ, ಲಕ್ಷ್ಮಿ, ಆರತಿ, ಭಾರತಿ, ಎಷ್ಟು ಜನ ಬೇಕು? ಅವರ ಪರಿಶ್ರಮಕ್ಕೆ ಹೋಲಿಕೆ ಮಾಡಿದ್ರೆ ಇತ್ತೀಚೆಗಿನ ನಟಿಯರದ್ದು ಏನೇನೂ ಅಲ್ಲ, ತೃಣಕ್ಕೆ ಸಮಾನ ಅಂತ ಹೇಳ್ತಾರೆ ಕೆಲವರು. ಮಂಡ್ಯ ಭಾಗದ ಶಾಸಕರನ್ನ ಟೀಕಿಸಿದ ನಾಚಪ್ಪ, ಈ ಬಗ್ಗೆ ಕೇಂದ್ರ ರಾಜ್ಯ ಗೃಹ ಸಚಿವರಿಗೆ ಪತ್ರ ಬರೆಯುತ್ತೇನೆ, ಬರ್ಕೊಳ್ಳಿ. ಕೊಡಗು ನ್ಯಾಷನಲ್ ಕೌನ್ಸಿಲ್ ಅಧ್ಯಕ್ಷ ನಾಚಪ್ಪ ಈ ತರಹದ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ರಶ್ಮಿಕಾ ಟೀಕಾಕಾರರ ವಿರುದ್ಧ ನಾಚಪ್ಪ ಫುಲ್ ಗರಂ ಆಗಿದ್ದಾರೆ. ರಶ್ಮಿಕಾ ಭಾರತೀಯ ಚಿತ್ರರಂಗದ ಅಪಾರ ಸಂಪತ್ತು ಅಂತ ಹೇಳಿದ್ದಾರೆ. ನೋಡಿ, ರಶ್ಮಿಕಾ ಮಂದಣ್ಣ ಹೆಸರು ಗಳಿಸಿದ್ರು, ಒಳ್ಳೊಳ್ಳೆ ಸಿನಿಮಾವನ್ನು ಕೊಡ್ತಿದ್ದಾರೆ. ನಮ್ಮ ಕರ್ನಾಟಕಕ್ಕೂ ಅದು ಹೆಮ್ಮೆ. ಆದರೆ ನಾನು ಕನ್ನಡತಿ ಅಂತ ಹೇಳಿಕೊಳ್ಳೋದಕ್ಕೆ ಅವ್ರಿಗೂ ಕೂಡ ಸ್ವಇಚ್ಛಾ ಭಾವನೆ ಇರಬೇಕಲ್ಲ. ಸೊ ಅದಿಲ್ಲ, ಅದು ಸ್ವಲ್ಪ ಗಳಿಸ್ಕೋಬೇಕು ಅಂಥೇಳಿ ಫ್ರೀಡಂ ಟಿವಿ ಅವ್ರ ಜೊತೆ ಕೈ ಮುಗಿದು ಮನವಿಯನ್ನು ಮಾಡಿಕೊಳ್ತಿದೆ.